ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಂಚನ ಲೋಕ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಂಗಳೂರು ಸೌತೆಕಾಯಿ ಅಥವಾ ಸಾಂಬಾರು ಸೌತೆಕಾಯಿ ಅಂತ ಹೇಳ್ತೀವಲ್ಲ, ಅದರದ್ದು ಸಾಂಬಾರು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮಂಗಳೂರು ಸೈಡ್ ಮಾಡುವಂತಹ ಒಂದು ಸಾಂಬಾರು ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಮಸಾಲೆ ಪೌಡ್ರನ್ನು ಯೂಸ್ ಮಾಡದೆ ನಾವೇ ಮಸಾಲೆ ಪುಡಿಯನ್ನು ರೆಡಿ ಮಾಡಿಕೊಂಡು ಮಾಡೋ ಅಂಥದ್ದು. ನೋಡಿ, ಇದು ಬಣ್ಣದ ಸೌತೆ ಅಂತ ಹೇಳಿ ಕರಿತೀವಿ. ಹಾಗೆ ಮಂಗಳೂರು ಸೌತೆಕಾಯಿ ಅಂತಲೇ ಇದಕ್ಕೆ ಹೆಸರು ಫೇಮಸ್ ಆಗಿರೋದು. ಈ ಒಂದು ಸಾಂಬಾರು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲು ನಾನು ಈ ಬೌಲಲ್ಲಿ ಒಂದು ಫುಲ್ ಬೌಲಷ್ಟು ತೊಗರಿಬೇಳೆನ ತೊಳ್ಕೊಂಡು ಅದನ್ನು ವಿಷಲ್ ಹಾಕ್ಸೋಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಸೌತೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿರುವಂತಹ ಬೀಜ ಎಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಬೇಕಿದ್ದರೆ ಬೇಯಿಸ್ಲಿಕ್ಕೆ ಇಡ್ಬೋದು. ನಾನು ಹಾಗೆ ಬೇಯಿಸ್ತಾ ಇದ್ದೀನಿ. ಸೌತೆಕಾಯಿನ ಸ್ವಲ್ಪ ತೊಳಿಬೇಕು. ಈ ಸೌತೆಕಾಯಿ ಕೆಲವೊಮ್ಮೆ ತುಂಬ ವಿಷ ಇರುತ್ತೆ. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ ಮಾಡಿದ ಮೇಲೆ ಸ್ವಲ್ಪ ಸೌತೆಕಾಯಿನ ತೊಗೊಂಡು ಟೇಸ್ಟ್ ಮಾಡಬೇಕು. ಅದ್ರ ತುಂಬ ಒಂದೊಂದು ಸೌತೆಕಾಯಲ್ಲಿ ತುಂಬ ವಿಷದ ಅಂಶ ಇರುತ್ತೆ. ಇದೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಮತ್ತೊಂದು ಸಲ ನೀಟಾಗಿ ತೊಳ್ಕೊಂಡು ಸೌತೆಕಾಯಿ ಮುಳುಗೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು, ಒಂಚೂರು ಅರಿಶಿನವನ್ನು ಸೇರಿಸಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಸೌತೆಕಾಯಿ ಮುಳುಗೋ ಅಷ್ಟು ನೀರನ್ನು ಹಾಕಿ ಈಗ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೊದಲೇ ಉಪ್ಪು, ಒಂಚೂರು ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಕೆಲವೊಂದು ಸಲ ಸಾಂಬಾರಿಗೆ ಸೌತೆಕಾಯಿ ಹಾಗೆ ಬೇಳೆನ ಒಟ್ಟಿಗೆ ಬೇಯಿಸ್ಕೊಳ್ತೀವಿ. ಆದರೆ ಇದು ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ಸಾಂಬಾರಿಗೆ ನಾವು ಸಪ್ರೇಟಾಗಿ ಬೇಯಿಸ್ಕೋಬೇಕು. ಈ ಸೌತೆಕಾಯಿನ ಬೇಯಿಸೋಕ್ಕಿಟ್ಟಾದಮೇಲೆ ನಾನು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಫಸ್ಟು ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆಕಾಳು, ಕೊತ್ತಂಬರಿ ಕಾಳು, ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂದು ಹೋಳು ಕೊಬ್ಬರಿ, ಸ್ವಲ್ಪ ಇಂಗು, ಉಪ್ಪು, ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ನಾವು ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಆಯಿತಾ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಸೌತೆಕಾಯಿ ಕೂಡ ಬೆಂದಾಗಿದೆ. ನಾನು ಈ ಎಲ್ಲ ಮಸಾಲೆಗಳನ್ನು ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಬಿಟ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಕಡಲೆಬೇಳೆ ಹಾಗೆ ಉದ್ದಿನಬೇಳೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಉರಿನ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ನಂತರ ಜೀರಿಗೆ, ಕೊತ್ತಂಬರಿ ಕಾಳು, ಮೆಂತೆಕಾಳು, ಸ್ವಲ್ಪ ಮೆಂತೆಕಾಳನ್ನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ, ಹಾಕ್ಕೋಬೇಕು. ನಂತರ ಕೊನೆಯದಾಗಿ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಬೇಕಿದ್ರೆ ಎಣ್ಣೆ ಹಾಕದೇನೂ ಕೂಡ ಫ್ರೈ ಮಾಡ್ಕೋಬೋದು. ಇದನ್ನು ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದು ದೇವಸ್ಥಾನಗಳಲ್ಲೆಲ್ಲ ಸಿಗುವಂತಹ ಸಾಂಬಾರಿನ ಟೇಸ್ಟೇ ಇರುತ್ತೆ. ದೇವಸ್ಥಾನದಲ್ಲಿ ಶೈಲಿಯಲ್ಲಿರುವಂತಹ ಸಾರಿದು ತುಂಬ ಚೆನ್ನಾಗಾಗುತ್ತೆ. ಇದನ್ನೆಲ್ಲ ಕಂದು ಬಣ್ಣ ಬರೋವರೆಗೂ ನಾವು ಮಸಾಲೆಯನ್ನು ಫ್ರೈ ಮಾಡ್ಕೊಬೇಕು. ನಂತರ ನಾವು ಒಣಮೆಣಸು ಹಾಗೆ ಕರಿಬೇವನ್ನು ಹಾಕಿ ಅದ್ರ ಜೊತೆ ಇದನ್ನು ಕೂಡ ಘಮ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾವೆಲ್ಲ ಮಸಾಲೆ ಪದಾರ್ಥಗಳನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಒಣ ಆಗಿ ಹಾಗೆ ಎಣ್ಣೆ ಹಾಕದೇ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ರೀತಿ ಮಸಾಲೆನ ಫ್ರೈ ಮಾಡ್ಕೊಂಡ್ಮೇಲೆ ನಾವು ನಂತರ ಒಣಮೆಣಸು ಹಾಗೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾವು ಅದರ ಬಿಸಿಯನ್ನು ಆರಿದ ಮೇಲೆ ಅದ್ರ ಜೊತೆ ಕೊಬ್ಬರಿಯನ್ನು ಸೇರಿಸಿ ಇದೆಲ್ಲ ಮಸಾಲೆ ಜೊತೆ ಅದನ್ನು ರುಬ್ಕೊಳ್ಬೇಕಾಗುತ್ತೆ. ಈ ಥರ ಫ್ರೈ ಮಾಡಿದಾಗ ಒಂದು ಒಳ್ಳೆ ವಾಸನೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಅದು ಮಸಾಲೆದು ಪರಿಮಳ. ನಂತರ ನಾವು ಕೊಬ್ಬರಿ ಹಾಗೆ ಮಸಾಲೆ ಎಲ್ಲ ಹಾಕಿ ರುಬ್ಕೋಬೇಕು. ರುಬ್ಕೊಂಡ್ಬಿಟ್ಟು ನೋಡಿ, ಈ ಥರ ತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ಥರ ಸಣ್ಣಗೆ ರುಬ್ಕೊಳ್ಬೇಕು. ಇದಾದಮೇಲೆ ನಾನು ಬೇಳೆನೂ ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ನಾನು ಇವತ್ತು ಒಂದು 5-6 ಜನಕ್ಕೆ ಆಗೋಷ್ಟು ಸಾಂಬಾರು ಮಾಡ್ತಾ ಇರೋದು. ನಾನು ಹಾಗಾಗಿ ಈ ಪಾತ್ರೆಗೆ ಬೇಯಿಸಿದಂತಹ ಸೌತೆಕಾಯಿ ಹಾಗೆ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಹಾಗೂ ಬೇಳೆಯನ್ನು ಸೇರಿಸ್ಕೊಂಡೆ. ನಂತರ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆ ಪದಾರ್ಥನೂ ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಸಾಂಬಾರು ಗಟ್ಟಿ ಬೇಕಿದ್ದರೆ ಗಟ್ಟಿ, ಹಾಗೆ ಸ್ವಲ್ಪ ತೆಳು ಬೇಕಾದರೆ ತೆಳುನೂ ಕೂಡ ಮಾಡ್ಕೊಬೋದು. ಇದನ್ನು ನಾನು ಮತ್ತೆ ಅದು ಸ್ವಲ್ಪ ಗಟ್ಟಿ ಇತ್ತು ಅಂತ ಹೇಳಿ ಸ್ವಲ್ಪ ಎಲ್ಲ ಮಿಕ್ಸಿ ಮಾಡಿದ್ದಂಥ ಎಲ್ಲ ಅದನ್ನು ತೊಳೆದು ಹಾಕ್ತಾಯಿದ್ದೀನಿ.
ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೇಮ್ ದೇವಸ್ಥಾನದಲ್ಲಿ ಊಟ ಮಾಡ್ತೀವಲ್ಲ ಅದೇ ಟೇಸ್ಟೇ ಇರುತ್ತೆ. ಸಾಂಬಾರು ಸೌತೆ ಮಂಗಳೂರು ಸ್ಟೈಲ್ ಸಾಂಬಾರು ಸೌತೆ ಸಾಂಬಾರಿದು ನೋಡಿ. ಇದಾದಮೇಲೆ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲವನ್ನು ಕೂಡ ಹಾಕಿ ಬೆಲ್ಲ ಹಾಕ್ಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಈ ಸಾಂಬಾರಿಗೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಎಲ್ಲದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಈಗ ಒಗ್ಗರಣೆ ಕೊಡಲಿಕ್ಕೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ, ಒಣಮೆಣಸು, ಸ್ವಲ್ಪ ಕರಿಬೇವು ಕಡ್ಡಿಯನ್ನು ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವನ್ನು ಸೇರಿಸ್ಕೊಂಡು ಜೊತೆಗೆ ಒಂದು 4 ಒಣ ಮೆಣಸನ್ನು ಸೇರಿಸಿ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ಈ ಸಾಂಬಾರಿಗೆ ಯಾವುದೇ ರೀತಿಯ ಈರುಳ್ಳಿ, ಬೆಳ್ಳುಳ್ಳಿಯನ್ನು ನಾನು ಬಳಸಿಲ್ಲ. ಈ ಒಗ್ಗರಣೆಗೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಗಾದೆ ಇದೆಯಲ್ಲ ಫ್ರೆಂಡ್ಸ್, ಇಂಗು ತೆಂಗು ಇದ್ದರೆ ಮಂಗನೂ ಕೂಡ ಅಡುಗೆ ಮಾಡುತ್ತೆ ಅಂತ. ಅಂದರೆ ಇಂಗು ತೆಂಗು ಅಡುಗೆ ರುಚಿಯನ್ನು ಹೆಚ್ಚಿಸೋದ್ರಿಂದ ಯಾರು ಬೇಕಾದರೂ ಇಂಗು ತೆಂಗು ಇದ್ದರೆ ಅಡುಗೆ ಮಾಡ್ಬೋದು ಅಂತ ಹೇಳ್ತಾರೆ. ಇಂಗು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅಡುಗೆಗೆ ರುಚಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಈ ಎಲ್ಲ ಒಗ್ಗರಣೆಯನ್ನು ನಾನು ಸಾಂಬಾರಿಗೆ ಹಾಕಿ ಸಾಂಬಾರನ್ನು ಚೆನ್ನಾಗಿ 1-2 ಕುದಿಯನ್ನು ಕುದಿಸ್ತಾ ಇದ್ದೀನಿ. ಒಗ್ಗರಣೆಯನ್ನು ಸಾಂಬಾರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನಾವು ದಕ್ಷಿಣ ಕನ್ನಡ, ಉದಾಹರಣೆ ಮಂಗಳೂರು, ಉಡುಪಿ, ಧರ್ಮಸ್ಥಳ ಆ ಸೈಡ್ ದೇವಸ್ಥಾನದಲ್ಲಿ ಊಟ ಮಾಡ್ತೀವಲ್ಲ ಆ ಟೇಸ್ಟ್ ಇರುತ್ತೆ ಈ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಇದು ಮಂಗಳೂರು ಸೌತೆಕಾಯಿ ಸಾಂಬಾರು ತುಂಬ ಫೇಮಸ್. ಹಾಗೆ ನೀವು ಕೂಡ ಈ ಒಂದು ಸಾಂಬಾರನ್ನು ಟ್ರೈ ಮಾಡಿ. ಕೊನೆಯಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ. ನೋಡಿ, ಬಿಸಿ 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 ಆದಂತಹ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ ಆಯಿತು. ಈ ಸಾಂಬಾರನ್ನು ಬಿಸಿ ಅನ್ನದ ಜೊತೆ ಹಾಗೆ ಇಡ್ಲಿ ಸಾಂಬಾರು ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೀವು ಕೂಡ ಒಂದ್ಸಲ ಈ ಮಂಗಳೂರು ಸೌತೆಕಾಯಿ ಸಾಂಬಾರನ್ನು ಟ್ರೈ ಮಾಡಿ. ನೋಡಿ, ಮಂಗಳೂರು ಸೌತೆ ರುಚಿಯಾದ ಮಂಗಳೂರು ಸೌತೆಕಾಯಿ ಸಾಂಬಾರು ನೋಡಿದ್ರಲ್ಲ. ಈ ಒಂದು ರೆಸಿಪಿ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು.